ಕ್ರೈಮ್ ಪ್ರಿವೆನ್ಷನ್, ಅಪರಾಧ ತಡೆ ಅಂದ್ರೆ ಅಪರಾಧಗಳನ್ನ ನಾವು ತಡೆಯೋದು. ಯಾಕೆ ಮಾಡ್ಬೇಕು ಇದನ್ನ? ಯಾಕೆ ಮಾಡಬೇಕು ಅಂತಂದ್ರೆ ಯಾವುದೇ ರೀತಿಯಾದಂತಹ ಅಪರಾಧಗಳು ಮುಂದೆ ಜರುಗಬಾರದು. ನಮ್ಮ ಕಣ್ಮುಂದೆ ಇರುವಂತಹ ಕ್ರೈಮ್ಸ್ಗಳು ಏನ್ ನಡೀತವೆ ನಮ್ಮ ಮುಂದೆ, ನಮ್ಮಿಂದ ಏನ್ ನಡೀತದೆ ಅವುಗಳನ್ನ ತಡೆಯೋದಕ್ಕೋಸ್ಕರ ಏನೇನು ನಾವು ಪ್ರಿಕಾಷನ್ಸ್ ತಗೋಬೇಕು. ಫಸ್ಟು ಮನೆಯಲ್ಲಿ ತಂದೆ ತಾಯಿಗಳಿಗೆ ಒಂದು ಒಳ್ಳೆಯ ಗೌರವವನ್ನು ಕೊಟ್ಟು ಅವರು ಹೇಳುವ ಎಲ್ಲ ಕೆಲಸಗಳನ್ನು ನೀವು ಮಾಡ್ತಾ ಇದ್ರೆ ನೀವು ಮೊದಲನೇ ಅಪರಾಧವನ್ನು ತಡೆದ ಹಾಗೆ. ಅರ್ಥ ಆಯ್ತಾ? ಎರಡನೇ ಅಪರಾಧ ಯಾವುದು? ಶಾಲೆಯಲ್ಲಿ ಗುರುಗಳಿಗೆ ಅಗೌರವ ಕೊಡುವಂಥದ್ದು. ಅರ್ಥ ಆಗ್ತಿದೆಯಾ ಮಕ್ಕಳ? ಶಾಲೆಯಲ್ಲಿ ಗುರುಗಳಿಗೆ ಅಗೌರವವನ್ನು ಕೊಡುವಂಥದ್ದು ಎರಡನೇ ಅಪರಾಧ. ಏನು ಮಾಡ್ತೀವಿ, ಅವ್ನು ಫಸ್ಟ್ ರ್ಯಾಂಕ್ ಬಂದಿದ್ದಾನಲ್ಲ ಅಂತ ಹೇಳಿ ಬೇರೆ ರೀತಿಯಲ್ಲೆಲ್ಲ ಅವನ್ನ ಡಿಮೋರಲೈಸ್ ಮಾಡೋಕ್ಕೆ ನೋಡ್ತೀವಿ. ಬೇಸಿಕ್ ಏನಾಗ್ತಿದೆ, ಈ ಸೊಸೈಟೀಸ್ ಅಂತ ಇಲ್ಲ, ಚಿಲ್ಡ್ರನ್ಸ್ಗಳಿಗೆಲ್ಲ ಹ್ಯೂಮನ್ ವ್ಯಾಲ್ಯೂಸ್ ಅಂತ ಹೇಳ್ಕೊಡ್ಬೇಕಾದ್ರೆ. ಹ್ಯೂಮನ್ ವ್ಯಾಲ್ಯೂಸು, ಎಥಿಕ್ಸ್ ಅಂತ ಇದೆ, ಗೊತ್ತಾ? ಏನೋ ನಮಗೆ ಹ್ಯೂಮನ್ ವ್ಯಾಲ್ಯೂಸ್ ಅಂದರೆ ಏನು ಗೊತ್ತಿದೆಯಾ? ಡಿಪ್ರೆಷನ್ಗೆ ಹೋಗ್ತಾರೆ, ಫಸ್ಟ್ ರ್ಯಾಂಕ್ ಬಂದಿಲ್ಲ ಅಂದರೆ ಡಿಪ್ರೆಷನ್ಗೆ ಹೋಗ್ತಾರೆ. ಅವ್ರಿಗೇನೋ ಒಂದು ಸಿಕ್ಕಿಲ್ಲ ಅಂದರೆ ಸೂಸೈಡ್ಗೆ ಹೋಗ್ತಾರೆ. ಮತ್ತು ನಿಮಗೆ ತುಂಬ ಹೇಳ್ಕೊಳಕ್ಕಾಗದೇ ಇರೋ ಪ್ರಾಬ್ಲಮ್ಸ್ ಎಲ್ಲ ತುಂಬಾ ಇರುತ್ತೆ. ನಮ್ಮ ಅಕೌಂಟ್ ಹ್ಯಾಕ್ ಆದಮೇಲೆ 1 ಮಂತ್ ಆಫ್ಟರ್ ಇಲ್ಲ 1 ಡೇ ಆಫ್ಟರ್ ನಮಗೆ ಇದು ಇನ್ಫಾರ್ಮೇಷನ್ ಸಿಕ್ಕರೆ ನಾವೀಗ ನಿಮಗೆ ಈಗ ಡೈರೆಕ್ಟಾಗಿ ನೀವು ನಮಗೆ ಪ್ರೊವೈಡ್ ಮಾಡಿಲ್ಲ ನಂಬರ್ ಕಾಲ್ ಮಾಡಿದ್ರೆ ನಿಮಗೆ ನೀವು ನಮ್ಮ ಅಕೌಂಟಲ್ಲಿರೋದೆಲ್ಲ ತಿರುಗಿಸ್ಕೊಡ್ಬೋದಾ? ಕರೆಕ್ಟು, ಒಳ್ಳೆ ಕ್ವಶನ್ನು. ನಾನು ಹೇಳಿದೆ ಆಗಲೇ ನಿಮಗೆ ಗೋಲ್ಡನ್ ಅವರ್ ಅಂತ. ಗೋಲ್ಡನ್ ಅವರ್ ಒಳಗಡೆ ನೀವು ಕಾಲ್ ಮಾಡಿದ್ರೆ ಅಕೌಂಟ್ಸ್ನ ಫ್ರೀಸ್ ಮಾಡಿ ಅವರು ಏನು ಅಮೌಂಟ್ ಡಿಡಕ್ಟ್ ಆಗಿರ್ತದೆ ಆ ಅಮೌಂಟನ್ನು ನಾವು ಫ್ರೀಸ್ ಮಾಡ್ತೀವಿ ಬ್ಯಾಂಕಲ್ಲಿ. ಬ್ಯಾನ್ ಆಗಿರೋದಕ್ಕೆ ಕಾನೂನು ಮಾಡಿರೋದು ನಾವು. ನೀವು ಅದನ್ನ ಯೂಸ್ ಮಾಡೋದು ತಪ್ಪು, ಮಾರಾಟ ಮಾಡೋದು ತಪ್ಪು, ಅದನ್ನು ಉತ್ಪಾದನೆ ಮಾಡೋದು ತಪ್ಪು. ಸೊ ಇದಕ್ಕೆಲ್ಲ ನಾರ್ಕೋಟಿಕ್ ಡ್ರಗ್ಸ್ ಅಂತ ಕರೀತಾರೆ, NDPS ಅಂತ.